ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಹತ್ತತ್ರ 18ರಿಂದ 20 ಜಿಲ್ಲೆಗಳಲ್ಲಿ ಇನ್ನೂ ಕೂಡ 10%ಕ್ಕೂ ಹೆಚ್ಚಿನ ಈ ಒಂದು ಪಾಸಿಟಿವಿಟಿ ರೇಟ್ ಇರುವಂತ ಹಿನ್ನೆಲೆಯಲ್ಲಿ ಆ ಜಿಲ್ಲೆಗಳಲ್ಲಿ ಇನ್ನಷ್ಟು ಬಿಗಿಯಾದಂತ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಆಯಾಯ ಜಿಲ್ಲಾಧಿಕಾರಿಗಳು ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯ 33 ಗ್ರಾಮ ಪಂಚಾಯಿತಿಗಳಲ್ಲಿ 5 ದಿನ ಸಂಪೂರ್ಣವಾದಂತ ಲಾಕ್ಡೌನ್. ನಿನ್ನೆಯಿಂದ ಮತ್ತೆ 7 ಪಂಚಾಯತ್ಗಳನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅನ್ನ ಮಾಡಲಾಗಿದೆ. ಆಲ್ರೆಡಿ ಲಾಕ್ಡೌನ್ ಇದೆ, ಆದ್ರೆ ಇನ್ನೂ ಸಂಪೂರ್ಣವಾದಂತ ಲಾಕ್ಡೌನ್ ಅನ್ನ ಮಾಡಲಾಗ್ತಾ ಇದೆ. ಬ್ರಹ್ಮಾವರ ತಾಲೂಕಿನ ಕೊಕ್ಕರ್ಣಿ, ಆವರ್ಸೆ, ಹನೇಹಳ್ಳಿ, ಇನ್ನು ಕಾರ್ಕಳ ತಾಲೂಕಿನ ಕಲ್ಯ, ಕುಂದಾಪುರ ತಾಲೂಕಿನ ತಲ್ಲೂರು, ಯಡಮೋಗೆ, ಕರ್ಕುಂಜೆ ಗ್ರಾಮ ಪಂಚಾಯಿತಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗ್ತದೆ. ಅಂದ್ರೆ ಯಾವುದೇ ರೀತಿಯಾದಂಥ ಅಂಗಡಿಗಳು ಕೂಡ ಓಪನ್ ಇರೋದಿಲ್ಲ. ಈ ಮೆಡಿಕಲ್ ಶಾಪ್ಗಳೆಲ್ಲ ಇದ್ರೆ ಓಪನ್ ಇರುತ್ತೆ, ಆದರೆ ಇನ್ನು ಮಾಮೂಲಿ ಅಂತೆ ಬೆಳಗಿಂದ 6 ಗಂಟೆಯಿಂದ ಮತ್ತೆ ಬೆಳಗ್ಗೆ 10 ಗಂಟೆವರೆಗೂ 4 ಗಂಟೆಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತಲ್ಲ, ಆ ರೀತಿಯಾಗಿ ಯಾವ ಅಂಗಡಿಗಳು ಕೂಡ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು, ಮೆಡಿಕಲ್ ಶಾಪ್ಗಳು, ಈ ಕ್ಲಿನಿಕ್ಕು, ಜನೌಷಧಿ ಕೇಂದ್ರಗಳು ಮಾತ್ರ ಓಪನ್ ಇರುತ್ತೆ ಅಷ್ಟೇ. ಹಾಲಿನ ಡೈರಿ ನಿರ್ದಿಷ್ಟ ಅವಧಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಈಗ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಈ ರೀತಿಯಾಗಿ ಮಾತ್ರ ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಟೈಮನ್ನು ಫಿಕ್ಸ್ ಮಾಡಲಾಗಿದೆ. ಹಾಲಿನ ಡೈರಿಗೂ ಕೂಡ ಅಷ್ಟೇ. ಹೆದ್ದಾರಿಯಲ್ಲಿನ ಪೆಟ್ರೋಲ್ ಬಂಕ್ಗಳು ಓಪನ್ ಇರ್ತವೆ. ಕೃಷಿ ಚಟುವಟಿಕೆಗೆ ನಿರ್ಬಂಧ ಇರೋದಿಲ್ಲ. ಬೇರೆ ಚಟುವಟಿಕೆಗಳು ಜೂನ್ 7ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧ ಇದೆ. ನಮ್ಮದು 50ಗಿಂತ ಜಾಸ್ತಿ ಇದ್ದ ಕೇಸ್ಗೆ ನೀವು ಶೀಲ್ಡ್ ಓನ್ ಮಾಡಬೇಕು ಹೇಳಿದ್ದಾರೆ. ನಮ್ಮದರಲ್ಲಿ ಸಾಧಾರಣ ಒಂದು 65 ಕೇಸ್ ಹೊರಗಿದೆ. ಅದರಲ್ಲಿ ಈಗ 3-4 ದಿವಸದಲ್ಲಿ ಇನ್ನೂ ಕಡಿಮೆ ಆಗೋ ಇದರಲ್ಲಿದೆ. ಹಾಗಾಗಿ ಈಗಾಗಲೇ ನಮ್ಮ ಪಂಚಾಯತಿಯಿಂದ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಅದೆಲ್ಲ ಮಾಡಿದ್ದೇವೆ ನಾವು. ಹಾಗೂ ಎಲ್ಲ ನಿನ್ನೆ ಎಲ್ಲ ಇದು ಮೈಕಲ್ಲಿ ಪ್ರಚಾರ ಮಾಡಿ ಯಾರು ಮನೆಯಿಂದ ಹೊರಗೆ ಬರಬಾರ್ದು, ಅರ್ಜೆಂಟ್ ಯಾರಿಗೆ ನಿಮ್ಮದು ಹಾಸ್ಪಿಟಲ್ ಲೆವೆಲೆಲ್ಲ ಕೆಲಸಕ್ಕಿದ್ದಾರೆ ಅವರಿಗೆ ಮಾತ್ರ ಹೋಗ್ಲಿಕ್ಕೆ ಇರೋದು, ಬೇರೆ ಎಲ್ಲರೂ ಮನೆಯಲ್ಲೇ ಇರಬೇಕು. ಮತ್ತು ಅಂಗಡಿ ಯಾವುದು ಅಂಗಡಿ ಶಾಪ್ ಯಾವುದು ಓಪನ್ ಮಾಡಲಿಕ್ಕಿಲ್ಲ. ಹಾಗೆ ನಿಮಗೆ ಏನಾದರೂ ಅರ್ಜೆಂಟಾಗಿ ಈಗ ಹಾಲಿದ್ದು ಬೇಕಾದವರಿಗೆ ಹಾಲು ಮಾತ್ರ ಅರ್ಜೆಂಟ್ ಇರೋದು. ಹಾಲು ಬೇಕಾದರೆ ನಾವು ಪಂಚಾಯತ್ ಸದಸ್ಯರ ಮೂಲಕ ನಿಮಗೆ ಮನೆಗೆ ತಲುಪಿಸ್ತೇವೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪರೀಕ್ಷಿತ್, ನೋಡ್ತಾ ಇದ್ದೀವಿ ಮೊನ್ನೆಯಿಂದಲೂ ಕೂಡ 50ಕ್ಕೂ ಹೆಚ್ಚಿನ ಪ್ರಕರಣಗಳಿರುವಂತ ಗ್ರಾಮ ಪಂಚಾಯಿತಿಗಳನ್ನ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವಂತ ಕ್ರಮವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳು ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆರವಾಗ್ತಾ ಇದೆ ಜಿಲ್ಲಾಡಳಿತ? ಏನಾದರೂ ಅಗತ್ಯ ವಸ್ತುಗಳು ಬೇಕು ಅಂತಾದಂಥ ಸಂದರ್ಭದಲ್ಲಿ ಅಥವಾ ಎಲ್ಲಾದರೂ ಎಮರ್ಜೆನ್ಸಿ ಹೋಗಬೇಕು ಅಂತ ಸಂದರ್ಭ ಎದುರಾದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದವರ ನೆರವು ಯಾವ ರೀತಿಯಾಗಿದೆ ಇಲ್ಲಿ? ಏನಂದ್ರೆ ಈಗ ಜಿಲ್ಲಾಡಳಿತ ಏನು 40 ಗ್ರಾಮಗಳನ್ನ ಸುಮಾರು 165 ಗ್ರಾಮಗಳಲ್ಲಿ 40 ಗ್ರಾಮಗಳನ್ನ ಏನು ಲಾಕ್ ಮಾಡಿದೆ, ಅಂದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದೆ. ಯಾಕಂದ್ರೆ ಇಲ್ಲಿ ಸುಮಾರು 50-60ಕ್ಕಿಂತ ಹೆಚ್ಚು ಪ್ರಕರಣಗಳು, ಪಾಸಿಟಿವ್ ಪ್ರಕರಣಗಳು ಇಲ್ಲಿ ದಾಖಲಾಗ್ತಾ ಇದೆ. ಯಾಕಂದ್ರೆ ಮೊದಲು 31% ಇತ್ತು, ಈಗ ಸುಮಾರು 17% ಬಂದಿದೆ. ಹೀಗಾಗಿ ಇನ್ನಷ್ಟು ಕಠಿಣ ಮಾಡಿದ ಮೂಲಕ ಸುಮಾರು 10% ಪಾಸಿಟಿವ್ ರೇಟ್ ಮಾಡುವಂತ ಒಂದು ಏಮ್ ಜಿಲ್ಲಾಡಳಿತಕ್ಕೆ ಇದೆ. ಹೀಗಾಗಿ ಜಿಲ್ಲಾಡಳಿತಕ್ಕಿಂತ ಪ್ರಮುಖವಾಗಿ ಗ್ರಾಮ ಪಂಚಾಯತ್ಗಳು ಇಲ್ಲಿ ಪ್ರಮುಖವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವರು ಏನು ಮನೆಗಳಿಗೆ ಅಗತ್ಯವಾಗಿ ಸಾಮಗ್ರಿಗಳನ್ನ ಮನೆ ತಲುಪಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮನೆಗಳಿಗೆ ಹೊರಗೆ ಬರ್ಲಿಕ್ಕಿಲ್ಲ, ಜನರು ಓಡಾಡ್ಲಿಕ್ಕಿಲ್ಲ ಅನ್ನುವಂತ ಕಠಿಣವನ್ನ ನಿಯಮಗಳನ್ನ ಇಲ್ಲಿ ಆಯಾ ಗ್ರಾಮಗಳಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಬೇಕಾದ ವಸ್ತುಗಳನ್ನ ನಾವೇ ಮನೆಗೆ ತಲುಪಿಸ್ತೀವಿ, ಯಾರು ಹೊರಗೆ ಬರಬೇಡಿ ಅನ್ನುವಂತ ಒಂದು ರಿಕ್ವೆಸ್ಟ್ ಅನ್ನ ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ. ಮತ್ತು ಕೆಲವು ಯುವಕರು ಕೂಡ ಈ ಪಂಚಾಯತ್ಗಳಲ್ಲಿ ಪ್ರಮುಖ ಹೆದ್ದಾರಿಗಳಲ್ಲಿ ಒಂದು ಕಾವಲನ್ನು ಕಾಯ್ತಾ ಇದ್ದಾರೆ. ಯಾರು ಓಡಾಡಬಾರ್ದು ಅನ್ನುವಂತ ಕಠಿಣ ನಿಯಮನ ಮಾಡುವ ಮೂಲಕ ಈ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಈ ಪಾಸಿಟಿವ್ ರೇಟ್ ಅನ್ನ ಕಮ್ಮಿ ಮಾಡುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಪರೀಕ್ಷಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಬೀದರ್